ಪ್ರೀತಿಯ ವೀಕ್ಷಕರೇ, ಈ ಸೇರಿದಂತಹ ಜನಸ್ತೋಮ, ಮಂಗಳೂರು ಸ್ತಬ್ಧವಾದಂತಹ ರೀತಿಯಲ್ಲಿ ಈ ಸೇರಿದಂತಹ ಜನಸಾಗರ ಇವತ್ತು ಹೇಳ್ತಾ ಇರುವಂಥದ್ದು, ಒಂದು ಅಮಾಯಕನ ಏನೇ ತಪ್ಪು ಮಾಡದಂತಹ ಒಂದು ವ್ಯಕ್ತಿಯ ಕೊಲೆಯಾದಾಗ ಸುಮ್ಮನೆ ಇರಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಎಂಬಂತಹ ಒಂದು ದೊಡ್ಡ ಮೆಸೇಜ್ ಇವತ್ತು ಈ ಜನಸಾಗರ ನಮ್ಮನ್ನು ಕರೆಯುತ್ತಾ ಹೇಳ್ತಾ ಇದೆ ಅಲ್ವಾ. ತನ್ನ ದೈನಂದಿನ ಜೀವನಕ್ಕೆ ಬೇಕಾಗಿ ದುಡಿಯುತ್ತಾ ತನ್ನ ಮನೆಯನ್ನು ನಿಭಾಯಿಸುತ್ತಿದ್ದಂತಹ, ಹೊಯ್ಗೆ ಸಾಗಿಸಿ ಇಂತಹ ಕಠಿಣ ಪರಿಶ್ರಮದೊಂದಿಗೆ ತನ್ನ ಮನೆಗೆ ಬೇಕಾಗಿ ದುಡಿಯುತ್ತಿದ್ದಂತಹ ಒಬ್ಬ ಸಾಧು ವ್ಯಕ್ತಿ ಮಸೀದಿಯಲ್ಲಿ ಸಣ್ಣ ಪುಟ್ಟ ಕಾರ್ಯಗಳನ್ನು, ಸೆಕ್ರೆಟರಿ ಸ್ಥಾನಗಳನ್ನು, ಅದೇ ರೀತಿ ಇನ್ನಿತರ ಸೇವೆಗಳನ್ನು ಮಾಡುತ್ತಾ ಒಳ್ಳೆಯ ರೀತಿಯಲ್ಲಿ ಜೀವಿಸುತ್ತಿದ್ದಂತಹ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂದು ಇಲ್ಲದೆ, ಯಾವ ಧರ್ಮ ಭೇದವೆಂದು ಇಲ್ಲದೆ ಎಲ್ಲರೊಡನೆ ಬಹಳ ಸಹಬಾಳ್ವೆಯಿಂದ, ಸ್ನೇಹದಿಂದ, ಪ್ರೀತಿಯಿಂದ ಜೀವಿಸುತ್ತಿದ್ದಂತಹ ಒಂದು ಯುವಕ ಶಹೀದ್ ಅಬ್ದುಲ್ ರಹೀಂ ಎಂಬಂತಹ ನಮ್ಮ ಸಹೋದರ. ಆ ಸಹೋದರ ಇವತ್ತು ದುಷ್ಕರ್ಮಿಗಳ ಆ ಒಂದು ಕುತಂತ್ರಕ್ಕೆ ಬಲಿಯಾದದ್ದು ನಮಗೆ ಗೊತ್ತೇ ಇದೆ. ಹೊಯ್ಗೆ ಮನೆಗೆ ಬೇಕು ಎಂಬಂತಹ ಒಂದು ಕರೆಗೆ ಬೇಕಾಗಿ ಓಡಿ ಬಂದಂತಹ ರಹೀಮ್ನನ್ನು ತಂತ್ರದ ಮೂಲಕ ಸಂಚು ಹಾಕಿ ಕೊಂದಂತಹ ಒಂದು ಘಟನೆ. ಏನೇ ಆಗಿರಲಿ, ಈ ಒಂದು ಘಟನೆಗೆ ಸೂಕ್ತವಾದಂತಹ ಪರಿಹಾರ ಸಿಗದೆ ಈ ಜನಸ್ತೋಮ ಸುಮ್ಮನೆ ಇರಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂತಹ ಒಂದು ಮೆಸೇಜ್ ಇವತ್ತು ಈ ಮಂಗಳೂರಿನ ಈ ಮೈದಾನ ನಮಗೆ ಸಾಕ್ಷಿಯಾಗುತ್ತಾ ಹೇಳ್ತಾ ಇದೆ. ಇವತ್ತು ಇಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪ್ರತಿಭಟನಾ ಸಮಾವೇಶ ಯಾವುದೇ ಧರ್ಮದ ವಿರುದ್ಧವಲ್ಲ, ಯಾವುದೇ ಒಂದು ಸಂಘಟನೆಯ ವಿರುದ್ಧವಲ್ಲ. ಇದು ಗತಿಕೆಟ್ಟಂತಹ ಕೋಮುವಾದಿಗಳ ವಿರುದ್ಧವಾಗಿದೆ. ಕುಲಗೆಟ್ಟಂತಹ ಒಂದು ಜನ. ಕೋಮುವಾದ ಅಂದರೆ ಸ್ವಂತ ಧರ್ಮದ ಬಗ್ಗೆ ಗೌರವ ಇರುವವನಂತ ಅಲ್ಲ. ಅವನ ಸ್ವಂತ ಧರ್ಮಕ್ಕೆ ಗೌರವ ನೀಡಬೇಕು, ಅದನ್ನು ಪಾಲಿಸಬೇಕು, ಅದರ ಅನುಯಾಯಿ ಆಗಿರ್ತಾನೆ. ಆದರೆ ಅನ್ಯ ಧರ್ಮದ ಬಗ್ಗೆ ಸೈರಣೆ ಇಲ್ಲದಿರುವಂತಹವನು, ಅದನ್ನು ಕೀಳಾಗಿ ಕಾಣುವವನು, ಅನ್ಯ ಧರ್ಮದ ಒಬ್ಬ ವ್ಯಕ್ತಿಯನ್ನು ಅವನ ಶತ್ರುವಾಗಿ ಕಾಣುವವನು, ಅಮಾಯಕನನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನಿಸುವವನು, ಇದೇ ಕೋಮುವಾದ. ಅಂತಹ ಕೋಮುವಾದ ಇವತ್ತು ಮಂಗಳೂರಿನಲ್ಲಿ ತುಂಬಿ ತುಳುಕ್ತಾ ಇದೆ. ಇದು ನಮ್ಮ ಸಮಾಜಕ್ಕೆ ಯಾವ ರೀತಿಯಲ್ಲಿ ನೋಡುವುದಾದರೂ ಒಳ್ಳೆಯ ಒಂದು ಭವಿಷ್ಯ ಕಾಣ್ತಾ ಇಲ್ಲ. ಕಾರಣ ನಮ್ಮ ಮಕ್ಕಳು ಇನ್ನು ಬೆಳೆದು ದೊಡ್ಡವರಾದ ಮೇಲೆ ಕೂಡ ಇದನ್ನೇ ಫಾಲೋ ಮಾಡ್ತಾ ಬರ್ತಾರೆ. ಆದ ಕಾರಣ ಇವತ್ತು ಇಲ್ಲಿ ಸೇರಿದಂತಹ ಈ ಒಂದು ಪ್ರತಿಭಟನಾ ಸಮಾವೇಶದಲ್ಲಿ ಸೇರಿದಂತಹ ಜನಸ್ತೋಮ ಇವತ್ತು ಒಂದು ಉತ್ತಮವಂತಹ ಒಂದು ಸಮಾಜಕ್ಕೆ ಇನ್ನು ಯಾವ ರೀತಿಯ ಇಂತಹ ಕೊಲೆಗಳು ನಡಿಬಾರದು ಎಂಬಂತಹ ಒಂದು ಮೆಸೇಜ್ ಜನರಿಗೆ ಸಾರಿ ಹೇಳ್ತಾ ಇದೆ. ಅಂತಹ ಪ್ರತಿಯೊಂದು ಜನರ ಉದ್ದೇಶ ಒಂದೇ, ಯಾವ ತೋರ್ಪಡಿಕೆಯೋ ಅಥವಾ ಯಾವ ರೀತಿಯಂತಹ ಅಹಂಕಾರವೋ ಯಾವುದೂ ಅಲ್ಲ. ಇಲ್ಲಿ ನೆರೆತಿರುವಂತಹ ಪ್ರತಿಯೊಂದು ಪ್ರಜೆಯ ಉದ್ದೇಶ ಒಂದೇ, ಇಲ್ಲಿ ನಡೆಯುವಂತಹ ಅಮಾಯಕರ ಕೊಲೆ ಅದು ಇಲ್ಲಿಗೆ ಮುಗಿಬೇಕು, ಅದಕ್ಕೆ ಒಂದು ಕಡಿವಾಣ ಹಾಕಬೇಕು, ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಳ್ಳಲೇಬೇಕು. ಯಾವ ಸರ್ಕಾರವಾದರೂ ಕೂಡ ನಿಷ್ಪಕ್ಷವಾಗಿ ಅದಕ್ಕೆ ಇಂತಹ ಕೃತ್ಯಗಳನ್ನು ಮಾಡಿದವರಿಗೆ ದ್ವೇಷ ಭಾಷಣ, ಜನರಲ್ಲಿ ಉದ್ರೇಕವನ್ನು ಉಂಟು ಮಾಡಿಸುವಂತಹ ಕೋಮು ಭಾಷಣ ಯಾರೆಲ್ಲ ಮಾಡ್ತಾರೋ ಅದಕ್ಕೆ ವಿರುದ್ಧವಾಗಿ ಒಳ್ಳೆಯ ಅಚ್ಚುಕಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಎಂಬಂತಹ ಒಂದು ಅಪೇಕ್ಷೆಯನ್ನಿಟ್ಟುಕೊಂಡು ಮಾತ್ರವಾಗಿದೆ ಇವತ್ತು ಇಲ್ಲಿ ಸೇರುವಂತಹ ಪ್ರತಿಯೊಬ್ಬರೂ ಕೂಡ ಇರುವಂಥದ್ದು. ಶಹೀದಾದಂತಹ ರಹೀಂ ಅಷ್ಟೊಂದು ಉತ್ತಮವಾದಂತಹ ಒಂದು ಜೀವನವನ್ನು ರೂಪಿಸುತ್ತಿದ್ದಂತಹ ರಹೀಮ್ನನ್ನು ಕೊಲೆ ಮಾಡಿದ್ರು ಅಂತ ಆದರೆ ನಮ್ಮ ಸಮುದಾಯದ ಆ ಒಂದು ಹೃದಯದ ಆ ಒಂದು ಕಬ್ಬಿಣದ ಕಡಲೆಯಂತಿರುವಂತಹ ಹೃದಯ ವರ್ತುಲವಾಗಿರ್ಬೋದು ಎಂದು ನಾವೆಲ್ಲರೂ ಚಿಂತಿಸಬೇಕಾಗುತ್ತೆ. ಆದ ಕಾರಣ ಪ್ರೀತಿಯ ಸಹೋದರರಲ್ಲಿ, ನನ್ನ ವಿಡಿಯೋವನ್ನು ವೀಕ್ಷಿಸುತ್ತಿರುವಂತಹ ಪ್ರೀತಿಯ ಸಹೋದರರಲ್ಲಿ ಹೇಳಲಿಕ್ಕಿರುವಂಥದ್ದು, ಯಾರೇ ಏನೇ ಹೇಳಿದರೂ ಕೂಡ ನಾವು ಕೋಮುವಾದ ಅಥವಾ ಯಾವುದೇ ಒಂದು ಧರ್ಮವನ್ನು ದೂರಲಿಕ್ಕೆ ಅಲ್ಲಾಹನ ಪರಿಶುದ್ಧ ಕುರ್ಆನ್ನಲ್ಲಿ ಹೇಳಿದಂತೆ, ವಲಾ ತಸುಬ್ಬುಲ್ಲದೀನ ಯದಊನ ಮಿನ್ ದೂನಿಲ್ಲಾಹಿ ಫಯಸುಬ್ಬುಲ್ಲಾಹ ಅದುವ್ವಂ ಬಿಗೈರಿ ಇಲ್ಮ್,
ಅನ್ಯ ಧರ್ಮದವನನ್ನು ಅಥವಾ ಅಲ್ಲಾಹನಲ್ಲದೆ ಬೇರೆ ದೈವಗಳನ್ನು ಕೂಗಿ ಕರೆದು ಪ್ರಾರ್ಥಿಸುವವನನ್ನು ಯಾವತ್ತೂ ಕೂಡ ನೀವು ದೂರದಿರಿ, ಅವರನ್ನು ಬೈಯದಿರಿ, ಅವರನ್ನು ದ್ವೇಷಿಸದಿರಿ, ಅವರಿಗೆ ರೆಸ್ಪೆಕ್ಟ್ ಕೊಡಿ ಎಂದು ಕುರ್ಆನ್ನಲ್ಲಿ ಬಹಳ ವ್ಯಕ್ತವಾಗಿ ಹೇಳ್ತಾ ಇದೆ. ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ವ ಫಸಾದಿನ್ ಫಿಲ್ ಅರ್ದ್ ಫಕಅನ್ನಮಾ ಕತಲ ನಾಸ ಜಮೀಅ. ಯಾರಾದ್ರೊಬ್ಬ ಕಾರಣವಿಲ್ಲದೊಂದು ಅಮಾಯಕನನ್ನು ಕೊಂದ ಅಂತ ಆದ್ರೆ ಅವನು ಇಡೀ ಲೋಕದಲ್ಲಿರುವಂತಹ ಎಲ್ಲ ಮನುಷ್ಯರನ್ನು ಕೊಂದ ಅದಕ್ಕೆ ಸಮಾನ. ವಮನ್ ಅಹ್ಯಾಹ ಫಕಅನ್ನಮಾ ಅಹ್ಯನ್ನಾಸ ಜಮೀಅ. ಅದೇ ಒಬ್ಬ ವ್ಯಕ್ತಿಯನ್ನು ಕಾಪಾಡಿದ ಅಂತ ಆದರೆ, ಜೀವಕ್ಕೆ ರಕ್ಷಣೆ ನೀಡಿದ ಅಂತ ಆದರೆ, ಪ್ರತಿಯೊಂದು ಮನುಷ್ಯರನ್ನು ರಕ್ಷಿಸಿದಕ್ಕೆ ಸಮಾನ ಎಂದು ಅಲ್ಲಾಹನು ಪರಿಶುದ್ಧ ಕುರ್ಆನ್ನಲ್ಲಿ ಹೇಳ್ತಾ ಇದ್ದಾನೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದುದ್ದಕ್ಕೂ ನೋಡುವುದಾದರೆ ಶಾಂತಿ, ಸಮಾಧಾನ, ಕರುಣೆ, ಸಹಬಾಳ್ವೆ, ಸಹೋದರತ್ವ ಇದನ್ನು ಮಾತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮಗೆ ಕಲಿಸುವ. ಆದ ಕಾರಣ ಪ್ರವಾದಿವರಿಯರ ಆ ಒಂದು ಜೀವನದ ಶೈಲಿಯನ್ನು ನೋಡಿದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸ್ವಭಾವ ಗುಣಗಳನ್ನು ನೋಡಿ ಪರಿಶುದ್ಧ ಇಸ್ಲಾಂ ಸ್ವೀಕರಿಸಿದ್ರು ಎಂಬುದು ನಮಗೆ ಕಾಣಬಹುದಾಗಿದೆ. ಒಂದು ಕಾಲಘಟ್ಟದಲ್ಲಿ ಹೇಗಿತ್ತು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಬಂದ ನಂತರ ಹೇಗಿತ್ತು ಅಂತ ಹೇಳಿ ಒಂದು ಚಿಂತಿಸಿದರೆ ಸಾಕು. ಮಂದ ಇಲ್ಲಸಬಿಯ ಫಲೈಸ ಮಿನ್ನ. ಯಾರಾದರೂ ತೀವ್ರವಾದ ಉಗ್ರವಾದಕ್ಕೆ ಆಮಂತ್ರಿಸಿದನು ಅಂತ ಆದರೆ ಆ ವ್ಯಕ್ತಿ ನಮ್ಮವನಲ್ಲ, ಅಂದರೆ ಇಸ್ಲಾಮಿನ ಅನುಯಾಯಿ ಅಲ್ಲ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಹೀಗೆ ಹಲವಾರು ಹದೀತ್ಗಳು, ಹಲವಾರು ಆಯತ್ಗಳು. ಉದು ಇಲಾ ಸಬಿಲಿ ರಬ್ಬಿಕ ಬಿಲ್ ಹಿಕ್ಮತಿ ವಲ್ ಮೌಇಲತಿಲ್ ಹಸನ. ನಿನ್ನ ದೇವರ ಮಾರ್ಗಕ್ಕೆ, ಅಲ್ಲಾಹನ ಮಾರ್ಗಕ್ಕೆ ನೀನು ಹಿಕ್ಮತ್, ಅದೇ ರೀತಿ ಮೌಇಲತಿಲ್ ಹಸನ, ಒಳ್ಳೆಯ ಮಾತುಗಳು, ಒಳ್ಳೆಯ ಪ್ರವಚನಗಳಿಂದ ಮಾತ್ರ ನೀನು ಕರಿಬೇಕು. ಯಾವುದೇ ಕತ್ತಿ ಆಯುಧಗಳಿಂದ ಯಾವುದು ಅಲ್ಲ ಅಂತೇಳಿ ಶಾಂತಿಯ ಮಾತುಗಳನ್ನು ಅಲ್ಲಾಹನು ಕುರ್ಆನ್ನಲ್ಲಿ ಹೇಳ್ತಾನೆ. ಹಾಗೆ ಹಲವಾರು ಕಡೆ ನಮಗೆ ಪರಿಶುದ್ಧ ಇಸ್ಲಾಮಿನ ಸುಂದರವಾದಂತಹ ಸಂದೇಶಗಳು ಶಾಂತಿಯನ್ನು ಮಾತ್ರವೇ ಪ್ರತಿಪಾದಿಸ್ತಾ ಇದೆ. ಆದರೆ ಅದರಿಂದ ನನ್ನ ಪ್ರೀತಿಯ ಸಹೋದರರಲ್ಲಿ, ಅದೇ ರೀತಿ ನಾವು ಧರ್ಮ ಅರಿತವರು ಯಾರು ಕೂಡ, ಯಾವ ಧರ್ಮವಾಗಲಿ, ಹಿಂದೂ ಧರ್ಮವಾಗಲಿ, ಕ್ರಿಶ್ಚಿಯನ್ ಧರ್ಮವಾಗಲಿ, ಜೈನ್, ಬುದ್ಧ ಯಾವುದೇ ಆಗಲಿ, ಪ್ರತಿಯೊಂದು ಧರ್ಮ ಕೂಡ ಶಾಂತಿಯನ್ನು ಮಾತ್ರವೇ ಇಲ್ಲಿ ಪ್ರತಿಪಾದಿಸುತ್ತೆ. ಯಾವ ಧರ್ಮವೂ ಕೂಡ ಅನ್ಯಾಯಕ್ಕೆ ಅಥವಾ ಧರ್ಮಕ್ಕೆ ಪ್ರೋತ್ಸಾಹವನ್ನು ನೀಡುವುದಿಲ್ಲ. ಇಂತಹ ಕೊಲೆ ಎಂಬಂತಹ ಇಂತಹ ಕೃತ್ಯಕ್ಕೆ, ಇಂತಹ ಕೆಟ್ಟ ಕೃತ್ಯಕ್ಕೆ ಎಲ್ಲಿ ಕೂಡ ಪ್ರೋತ್ಸಾಹ ನೀಡಲೇ ಇಲ್ಲ. ಭಗವದ್ಗೀತೆಯಲ್ಲಿ ಹೇಳುವುದು, ಬೈಬಲಲ್ಲಿ ಹೇಳುವುದು ಎಲ್ಲವೂ ಶಾಂತಿಗೆ ಪ್ರೇರಣೆಯಾಗಿದೆ. ಅಶಾಂತಿಯನ್ನು ಎಲ್ಲಿಯೂ ಪ್ರೋತ್ಸಾಹವನ್ನು ಮಾಡಲೇ ಇಲ್ಲ. ಇದು ಧರ್ಮ ಅರಿಯದವನು, ಧರ್ಮವನ್ನು ಸರಿಯಾಗಿ ತಿಳಿಯದ, ಕಲಿಯದ, ಅರಿಯದ ವ್ಯಕ್ತಿ ಮಾತ್ರವೇ ಇಂತಹ ಕೃತ್ಯವನ್ನು ಮಾಡಿರಲಿಕ್ಕೆ ಸಾಧ್ಯ. ಅಥವಾ ಒಂದು ನೈಜ ಮುಸ್ಲಿಂ ಆಗಿರಲಿ, ನೈಜ ಹಿಂದೂ ಈ ಥರದ ಕೃತ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಪ್ರಿಯರೇ. ಆದ ಕಾರಣ ಇನ್ನು ಮುಂದಿನ ಪೀಳಿಗೆಯ ಆ ಒಂದು ಉಜ್ವಲವಾದಂತಹ ಭವಿಷ್ಯಕ್ಕೆ ಬೇಕಾಗಿ ಆದರೂ ಕೋಮುವಾದ ರಹಿತ, ಇಲ್ಲಿರುವಂತಹ ಏನೆಲ್ಲ ಕೊಲೆಗಳಿದೆಯೋ, ಏನೆಲ್ಲ ಅನ್ಯಾಯಗಳಿದೆಯೋ ಇದೆಲ್ಲವನ್ನು ತೊಲಗಿಸಿ ಒಂದು ಉತ್ತಮವಾದಂತಹ ರೀತಿಯಲ್ಲಿ ಸಮುದಾಯದ ಬೆಳವಣಿಗೆ ನಮಗೆ ನೋಡಬೇಕು ಅಂತ ಆದರೆ, ನಮ್ಮ ಮುಂದಿನ ಪೀಳಿಗೆಯಾದರೂ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಸಹೋದರತ್ವದಿಂದ, ಸಹೋದರ್ಯದಿಂದ ಬದುಕಬೇಕು ಅಂತ ಆದರೆ ನಾವೆಲ್ಲರೂ ಅದಕ್ಕೆ ಒಳ್ಳೆಯ ಒಂದು ನಿಯತ್ ಮಾಡಬೇಕು. ಅದೇನೆಂದರೆ, ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಕೂಡ ಅಶಾಂತಿಯ ವಾತಾವರಣ ಅಥವಾ ಅನ್ಯಾಯ, ಅಕ್ರಮ, ಕೊಲೆಗಳನ್ನು ಕಲಿಸದಿರೋಣ. ಒಂದು ಉತ್ತಮ ಸಮಾಜವನ್ನು ರೂಪಿಸುವಲ್ಲಿ ನಾವು ಯಶಸ್ವಿಯಾಗೋಣ. ಈ ಒಂದು ನ್ಯಾಯಕ್ಕಾಗಿ ನಾವು ಹೋರಾಡುತ್ತಿರುವಂತಹ ಈ ಒಂದು ಹೋರಾಟ ಕೇವಲ 2-3 ತಿಂಗಳುಗಳಿಗೆ ಮಾತ್ರವೇ ಸೀಮಿತವಾಗಿರದೆ ಪ್ರತಿಯೊಂದು ಸಣ್ಣ ಸಣ್ಣ ತಪ್ಪುಗಳಿಗೂ ಕೂಡ ನಮ್ಮ ಒಂದು ಶಬ್ದವು ಮೊಳಗಬೇಕು ಅಂತ ಹೇಳುತ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.